ಬಿಗ್ ಬಾಸ್ ಕನ್ನಡ ಸೀಸನ್ 11 12 ವಾರಗಳನ್ನು ಕಂಪ್ಲೀಟ್ ಮಾಡಿ 13ನೇ ವಾರಕ್ಕೆ ಕಾಲಿಟ್ಟಿದೆ. ಇನ್ನು ನಿನ್ನೆಯ ಎಪಿಸೋಡ್ ಅಂದರೆ ಸೂಪರ್ ಸಂಡೇ ವಿತ್ ಸುದೀಪಾದಲ್ಲಿ ಎಲ್ಲರಿಗೂ ಅಚ್ಚರಿ ಎಂಬಂತೆ ಬಿಗ್ ಬಾಸ್ ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟರು. ಅದೇನಪ್ಪಾ ಅಂದರೆ ಗೆಲ್ಲುವ ಸ್ಪರ್ಧಿ ಅಂತಾನೆ ಗುರುತಿಸಿಕೊಂಡಿದ್ದಂತಹ ತ್ರಿವಿಕ್ರಮ್ ಅವರು ಮನೆಯ ಮುಖ್ಯ ದ್ವಾರದಿಂದ ಹೊರ ನಡೆದಿದ್ದಾರೆ. ಆದರೆ ಅವರು ನಿನ್ನೆ ವೇದಿಕೆಯ ಮೇಲೆ ಬಂದಿಲ್ಲ. ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಅವರ ಹೆಸರನ್ನು ತೆಗೆದುಕೊಳ್ತಾ ಇದ್ದ ಹಾಗೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿದ್ರು. ಆದರೆ ಇದು ಪ್ರ್ಯಾಂಕ್ ಎಲಿಮಿನೇಷನ್ ಅನ್ನೋದು ಹೊರಗಿರುವವರಿಗೆ ಗೊತ್ತಿದೆ ವಿನಃ ಒಳಗಿರುವವರಿಗೆ ಗೊತ್ತಿಲ್ಲ. ಯಾಕಂದರೆ ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ. ಹಾಗಾಗಿ ಮತ್ತೆ ತ್ರಿವಿಕ್ರಮ್ ಮನೆ ಒಳಗಡೆ ಹೋಗ್ತಾರೆ ಅನ್ನೋದು ಎಲ್ಲರ ಲೆಕ್ಕಾಚಾರದಂತೆ ತ್ರಿವಿಕ್ರಮ್ ಈಗಾಗಲೇ ಮನೆ ಒಳಗಡೆ ಬಂದಿದ್ದಾರೆ ಅನ್ನೋದು ಕೂಡ ಇವತ್ತು ಬೆಳಗ್ಗೆ ಕಲರ್ಸ್ ಕನ್ನಡ ರಿಲೀಸ್ ಮಾಡಿರುವಂತಹ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕಳೆದ ವಾರ ಮನೆಯಿಂದ ಹೊರಬರುವುದಕ್ಕೆ 5 ಮಂದಿ ನಾಮಿನೇಟ್ ಆಗಿದ್ರು. ರಜತ್, ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತು ಹಾಗೂ ನೇರವಾಗಿ ಐಶ್ವರ್ಯ ಅವರನ್ನ ನಾಮಿನೇಟ್ ಮಾಡಲಾಗಿತ್ತು. ಬಾಟಮ್ 2ನಲ್ಲಿ ತ್ರಿವಿಕ್ರಮ್ ಮತ್ತು ಐಶ್ವರ್ಯ ಇದ್ರು. ಇನ್ನು ಐಶ್ವರ್ಯ ಅವರನ್ನ ಕಿಚ್ಚ ಸುದೀಪ್ ಅವರು ಸೇಫ್ ಮಾಡಿ ತ್ರಿವಿಕ್ರಮ್ ಎಲಿಮಿನೇಟ್ ಆಗ್ತಿದ್ದಾರೆ ಅನ್ನೋದನ್ನ ಹೇಳಿದ್ರು. ಆದರೆ ಈ ರೀತಿ ಸಡನ್ ಶಾಕ್ ಯಾಕೆ? ಬಿಗ್ ಬಾಸ್ ಈ ರೀತಿಯ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇದೆ. ಯಾಕಂದರೆ ಕಳೆದ ವಾರ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಸ್ಪರ್ಧಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಒಬ್ಬರನ್ನ ನಾಮಿನೇಟ್ ಮಾಡಿ ಅಂತ ಹೇಳಿದ್ರು. ಆದರೆ ತ್ರಿವಿಕ್ರಮ್ ತಮ್ಮನ್ನ ತಾವೇ ನಾಮಿನೇಟ್ ಮಾಡಿಕೊಂಡಿದ್ರು. ಇದರ ಬಗ್ಗೆ ಕಿಚ್ಚ ಸುದೀಪ್ ಮೊನ್ನೆಯಷ್ಟೇ ತ್ರಿವಿಕ್ರಮ್ ಅವರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು. ನೀವೇನಾದರೂ ತ್ಯಾಗರಾಜ ಆಗೋದಕ್ಕೆ ಹೊರಟಿದ್ದೀರಾ ಅಥವಾ ನಾಮಿನೇಟ್ ಆದರೂ ಕೂಡ ನಾನು ಸೇಫ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತ ಕೇಳಿದ್ರು. ಹೀಗಾಗಿ ಸಣ್ಣ ಝಲಕನ್ನು ಕೊಡೋದಕ್ಕೆ ಬಿಗ್ ಬಾಸ್ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡು ತ್ರಿವಿಕ್ರಮ್ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ತ್ರಿವಿಕ್ರಮ್ ಅಭಿಮಾನಿಗಳಿಗೆ ಇರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಮತ್ತೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲಿದ್ದಾರೆ.